ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಡಬಲ್ ಲೇಯರ್ ಸ್ಲ್ಯಾಟಿಂಗ್ ಆರ್ಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 10 ನಂಬರ್ ನೀಡಲು. ಫಸ್ಟಿಗೆ ಲಾಕ್ ಆದಮೇಲೆ ಇವಾಗ ಅದರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕಿ ಇವಾಗ ನಾನೊಂದು ಫ್ಲವರ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಆಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಇವಾಗ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಬಟ್ಟೆನ ತಿರುಗಿಸ್ಕೊಂಡು 4 ಚೈನ್ ಹಾಕ್ಕೊಳ್ಬೇಕು. ನೋಡಿ, 4 ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಿ. ಫಸ್ಟು ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಿ ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಇವಾಗ 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. 4 ಚೈನ್ ಇರುತ್ತಲ್ಲ ಅದರಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೋಡಿ, 4 ಚೈನ್ ಇರುತ್ತಲ್ಲ ಅದರಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಚೈನ್ ಇರುತ್ತಲ್ಲ ಅದರಲ್ಲಿ 12 ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಮತ್ತು ಫೇಸ್ಬುಕ್ ಗ್ರೂಪು ಲಿಂಕು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ, ಈ ರೀತಿ ನಾನು 12 ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 12 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆನ ತಿರುಗಿಸ್ಕೊಂಡು ಫಸ್ಟ್ ಬೀಡ್ ಹಾಕ್ಕೊಳ್ಬೇಕು. ನೋಡಿ, ಬೀಡನ್ನ ಹಾಕಿ ಫಸ್ಟು ಟ್ರಿಬಲ್ ಕ್ರೋಶದ ಮೇಲೆ ಚೈನ್ನ ಇರುತ್ತಲ್ಲ ಅದನ್ನು ಬಿಟ್ಟು ಸೆಕೆಂಡ್ ಟ್ರಿಬಲ್ ಕ್ರೋಶದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ಬಟ್ಟೆನ ತಿರುಗಿಸ್ಕೊಂಡ್ಮೇಲೆ ಒಂದು ಬೀಡ್ ಹಾಕಿ ಒಂದು ಚೈನ್ನ ಬಿಟ್ಟು ನೆಕ್ಸ್ಟ್ ಚೈನ್ ಮೇಲೆ ಲಾಕ್ ಮಾಡಬೇಕು. ಇದೇ ರೀತಿ ಒಂದು ಬೀಡು ಒಂದು ಲಾಕು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಒಂದು ಬೀಡ್ ಹಾಕಿ ಮೇಲ್ಗಡೆ ಚೈನ್ ಇರುತ್ತಲ್ಲ ಟ್ರಿಬಲ್ ಕ್ರೋಶದ ಮೇಲೆ ಅಲ್ಲಿ ಲಾಕ್ ಮಾಡಬೇಕು. ಒಂದು ಬೀಡು ಒಂದು ಲಾಕು ಹಾಕ್ಕೊಳ್ಬೇಕು. ನಾನಿಲ್ಲಿ ಇದೇ ರೀತಿ 11 ಬೀಡ್ ಹಾಕ್ಕೊಳ್ತಾ ಇದ್ದೀನಿ. 11 ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು 12 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ 11 ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಡನ್ನ ಹಾಕಿ ಮೇಲ್ಗಡೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ 11 ಬೀಡ್ ಹಾಕ್ಕೊಳ್ಬೇಕು. ನೋಡಿ, ನಾನು
11 ಬೀಡ್ ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆನ ತಿರುಗಿಸ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕು. ಒಂದು ಚೈನ್ ಹಾಕಿ ಇವಾಗ ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಟ್ಟೆನ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಳ್ಬೇಕು. ಚೈನ್ ಹಾಕಿ ಇವಾಗ ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಡನ್ನ ಹಾಕಿ ನೋಡಿ, ಬೀಡ್ ಹಾಕ್ಕೊಂಡು ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ನೋಡಿ, ಈ ರೀತಿ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಈ ರೀತಿ ಲಾಕ್ ಮಾಡಬೇಕು. ಬೀಡ್ ಮಧ್ಯ ಬರೋ ಥರ ಲಾಕ್ ಮಾಡಬೇಕು. ಬೀಡ್ ಮೇಲೆ ಬೀಡ್ ಕುತ್ಕೊಳ್ಳೋ ಥರ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಬೀಡ್ ಕೆಳಗಡೆ ನೋಡಿ, ನೆಕ್ಸ್ಟ್ ಬೀಡ್ ಕೆಳಗಡೆ ಈ ರೀತಿ ಮತ್ತೆ ಲಾಕ್ ಮಾಡಬೇಕು. ಮತ್ತು ಇವಾಗ ಒಂದು ಚೈನ್ ಹಾಕಿ ಮತ್ತೆ ಬೀಡು ನೋಡಿ, ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡು ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೋಡಿ, ಈ ರೀತಿ ಲಾಕ್ ಮಾಡಬೇಕು. ನೋಡಿ, ಬೀಡ್ ಮೇಲೆ ಬೀಡ್ ಬರೋ ಥರ ಲಾಕ್ ಮಾಡಿ ಮತ್ತೆ ಒಂದು ಸರಿ ಒಂದು ಚೈನ್ ಹಾಕ್ಕೊಳ್ಬೇಕು. ಒಂದು ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಬೀಡ್ ಮೇಲೆ ಬೀಡ್ ಬರಬೇಕು. ಆಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಇವಾಗ ಬೀಡ್ ಹಾಕ್ಕೊಳ್ಬೇಕು. ನೋಡಿ, ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ನೋಡಿ, ಈ ರೀತಿ ಲಾಕ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲೆಫ್ಟ್ ಸೈಡೇ ಲಾಕ್ ಬರುತ್ತೆ ನೋಡಿ. ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಬೀಡ್ ಹಾಕ್ಕೊಳ್ಬೇಕು. ನೋಡಿ, ಬೀಡನ್ನ ಹಾಕಿ ನೆಕ್ಸ್ಟ್ ಬೀಡ್ ಕೆಳಗಡೆ ಅಂದರೆ ಲೆಫ್ಟ್ ಸೈಡು ಬೀಡ್ ಲೆಫ್ಟ್ ಸೈಡ್ಗೆ ಲಾಕ್ ಮಾಡಬೇಕು. ನೋಡಿ, ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಮತ್ತೆ ಒಂದು ಸರಿ ಲಾಕು. ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ. ನೋಡಿ, ಪೂರ್ತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಬೇಕು. ನೋಡಿ, 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊಳ್ಬೇಕು. ನೀವು 4 ಚೈನ್ ಅಥವಾ 3 ಚೈನ್ ಆದರೂ ಹಾಕ್ಕೊಳ್ಬೋದು. ಅಂದರೆ ಆರ್ಚ್ಗೂ ಮತ್ತು ಕುಚ್ಚಿಗೂ ಸ್ವಲ್ಪ ಡಿಸ್ಟೆನ್ಸ್ ಬೇಕಲ್ವ, ಅದಕ್ಕೇ 3 ಚೈನ್ ಅಥವಾ 4 ಚೈನ್ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಚೈನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿ. ಮತ್ತು ಇವಾಗ ಬೀಡು ಫ್ಲವರ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಆಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ನೋಡಿ, ಲಾಕ್ ಮಾಡಿದ್ಮೇಲೆ ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಫಸ್ಟು ಲಾಕ್ ಇರುತ್ತಲ್ಲ, ಬೀಡ್ ಹಾಕೋದಕ್ಕಿಂತ ಫಸ್ಟ್ ಲಾಕು ಆ ಲಾಕ್ ಮೇಲೇ ಲಾಕ್ ಮಾಡಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ 4 ಚೈನ್ ಇರುತ್ತಲ್ಲ ಬೀಡ್ ಕೆಳಗಡೆ, ಅದಕ್ಕೆ ಇವಾಗ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಫಸ್ಟಿಗೆ ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿ 12 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆ 4 ಚೈನ್ ಇರುತ್ತಲ್ಲ ಅದರಲ್ಲಿ 12 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು.
ನೋಡಿ ಇದೇ ರೀತಿ 12 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೋಡಿ ಇದೇ ರೀತಿ ನಾನು ಪೂರ್ತಿಯಾಗಿ 12 ತ್ರಿಬಲ್ ಕ್ರೋಶೆ ಹಾಕಿ ಆಮೇಲೆ ನೆಕ್ಸ್ಟು 11 ಬೀಡ್ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ, ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಬೀಡ್ ಮೇಲೇ ಮತ್ತೆ ಬೀಡ್ ಬರುತ್ತೆ. ನೋಡಿ ಫಸ್ಟಿಗೆ ಹಾಕಿದ್ದೀನಲ್ಲ ಅದೇ ರೀತಿ ಹಾಕಿ ನಾನು ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ. ಬೇಕಾದರೆ ನೀವು ಸ್ಟೋನ್ ಲೇಸ್ ಕೂಡ ಹಾಕ್ಕೊಳ್ಬೋದು, ಇನ್ನು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ನೀವು ಸ್ಟೋನ್ ಲೇಸ್ ಕೂಡ ಹಾಕ್ಕೊಳ್ಬೋದು, ಇನ್ನು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.